ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದ್ಯ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಜನ ತಮ್ಮ ಹಕ್ಕು ಚಲಾಯಿಸ್ತಾ ಇದ್ದಾರೆ. ಆಡಳಿತ ಮತ್ತು ವಿಪಕ್ಷಕ್ಕೆ ಪ್ರತಿಷ್ಠೆಯ ಕಣ ಇದು. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿತ್ತು ಕ್ಷೇತ್ರ. ಬಾಗಲಕೋಟೆಯಲ್ಲಿ ಎಚ್.ವೈ. ಮೇಟಿಯವರ ನಿಧನದಿಂದ ತೆರವಾಗಿದ್ದಂಥ ಕ್ಷೇತ್ರ. 2 ಕ್ಷೇತ್ರವನ್ನು ಕೂಡ ಉಳಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಕಸರತ್ತು ಮಾಡಿತ್ತು. ಇವತ್ತು ಜನ ತಮ್ಮ ಹಕ್ಕು ಚಲಾಯಿಸುವುದಕ್ಕಿದ್ದಾರೆ. ತಮ್ಮ ಆಯ್ಕೆಯ ಅಭ್ಯರ್ಥಿ ಯಾರು ಅಂತ ಹಕ್ಕು ಚಲಾಯಿಸುವುದಕ್ಕಿದ್ದಾರೆ. ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಲೈವ್ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬಾಗಲಕೋಟೆಯ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿಯವರು ಮತಗಟ್ಟೆಗೆ ಆಗಮಿಸಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರೋದು. ತಮ್ಮ ತಂದೆಯ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಅಭ್ಯರ್ಥಿಗಳು ಮತಗಟ್ಟೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಉಮೇಶ್ ಮೇಟಿ ಅವರು ಬಂದಿರುವಂಥ ದೃಶ್ಯವನ್ನ ನೀವು ನೋಡಿದ್ರಿ. 2 ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಕಾಂಗ್ರೆಸ್ ನಿರಂತರ ಪ್ರಯತ್ನವನ್ನ ಮಾಡಿದೆ. ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟು ಜನ ನಮ್ಮನ್ನ ಬೆಂಬಲಿಸ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ, ಅದರ ಪರಿಣಾಮ ನಮಗೆ ಲಾಭ ಆಗತ್ತೆ ಅಂತ ಬಿಜೆಪಿ ನಿರೀಕ್ಷೆಯಲ್ಲಿದೆ. 2 ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿರುವಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಶುರುವಾಯಿತು. ಸಂಜೆ 6 ಗಂಟೆಯವರೆಗೂ ಕೂಡ ಮತ ಚಲಾಯಿಸೋದಕ್ಕೆ ಅವಕಾಶ ಇದೆ. ಇವತ್ತು ಮತಪೆಟ್ಟಿಗೆಯಲ್ಲಿ ಜನ ಬರೆದಂಥ ಭವಿಷ್ಯ ಭದ್ರವಾಗಿರುತ್ತೆ. ಮೇ 4ನೇ ತಾರೀಕು ಫಲಿತಾಂಶ ಪ್ರಕಟವಾಗುತ್ತೆ. ಮುಂದಿನ 2 ವರ್ಷಗಳ ಕಾಲ ಈ ಕ್ಷೇತ್ರದ MLA ಯಾರಾಗ್ತಾರೆ ಅನ್ನೋದನ್ನ ಜನ ಇವತ್ತು ನಿರ್ಧರಿಸ್ತಾರೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಜನ ಮತಗಟ್ಟೆಯತ್ತ ಧಾವಿಸ್ತಾ ಇದ್ದಾರೆ. ಮಹಿಳೆಯರು, ಹಿರಿಯರು, ವಯೋವೃದ್ಧರು ಮತ ಚಲಾಯಿಸ್ತಾ ಇದ್ದಾರೆ. 2 ಕ್ಷೇತ್ರದಲ್ಲೂ ಕೂಡ ಮತದಾನ ಆರಂಭ ಆಗಿದೆ. ಮಹಿಳೆಯರು, ಹಿರಿಯರು, ವಯೋವೃದ್ಧರು ಮತ ಚಲಾಯಿಸ್ತಾ ಇದ್ದಾರೆ. 7 ಗಂಟೆಗೆ ವೋಟಿಂಗ್ ಬೂತ್ ಓಪನ್ ಆಯಿತು. ತಕ್ಷಣ ಜನ ಸರತಿ ಸಾಲಲ್ಲಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಬೆಳಗ್ಗೆ ಜನರ ಉತ್ಸಾಹ ಜಾಸ್ತಿ ಇರುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ ರಾಜ್ಯದಲ್ಲಿ. ದಾವಣಗೆರೆ, ಬಾಗಲಕೋಟೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಬಿಸಿಲಿದೆ. ಆ ಹೊತ್ತಿಗೆ ಸಹಜವಾಗಿ ಮತದಾನ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಪ್ರಮಾಣ ಕಡಿಮೆ ಆಗುತ್ತೆ. ಆನಂತರ ಸಂಜೆ ಹೊತ್ತಿಗೆ ಮತ್ತೆ ಚುರುಕಾಗುತ್ತೆ. ಬೆಳಗ್ಗಿನ ಹೊತ್ತು ಜನ ಕ್ಯೂ ನಿಂತು ಮತ ಚಲಾಯಿಸ್ತಾ ಇರುವಂಥ ದೃಶ್ಯವನ್ನ, ಮತಗಟ್ಟೆಯ ಕಡೆಗೆ ಬರ್ತಾ ಇರುವಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ಈ ಬಾರಿ ಕದನ ಕುತೂಹಲದ ಕೇಂದ್ರ. ಕಾರಣ ಏನು ಅಂತಂದ್ರೆ, ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರಕ್ಕೆ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಡ್ತು ಕಾಂಗ್ರೆಸ್. ವಂಶ ಪಾರಂಪರ್ಯದ ಆಡಳಿತ ಅನ್ನುವಂಥ ಟೀಕೆಗಳು ವ್ಯಕ್ತವಾಯಿತು. ಅದರ ಮಧ್ಯೆ ಸಮರ್ಥ ಶಾಮನೂರು ನಿರಂತರವಾಗಿ ಪ್ರಚಾರ ಮಾಡಿದ್ರು. ಬಿಜೆಪಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತು. ದಲಿತ ಸಮುದಾಯಕ್ಕೆ ಸೇರಿದಂಥ ಶ್ರೀನಿವಾಸ್ ದಾಸ ಕರಿಯಪ್ಪ ಕಣದಲ್ಲಿದ್ದಾರೆ. ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ಸಾಮಾನ್ಯ ಕ್ಷೇತ್ರದಲ್ಲಿ ಒಬ್ಬ ದಲಿತ ಸಮುದಾಯದ ವ್ಯಕ್ತಿಗೆ ಟಿಕೆಟ್ ಕೊಡ್ತು ಬಿಜೆಪಿ. ಇನ್ನು ಮುಸಲ್ಮಾನರ ಓಟು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿದೆ. ಖಾದರ್ ಆದಿಲ್ ಪಾಷಾ ಪಕ್ಷೇತರರಾಗಿ ಕಣದಲ್ಲಿದ್ದರೆ SDPI ಅಭ್ಯರ್ಥಿ ಅಫ್ಸರ್ ಕೋಡ್ಲಿಪೇಟೆ ಕಣದಲ್ಲಿದ್ದಾರೆ. ಮುಸ್ಲಿಂ ಓಟುಗಳು ಡಿವೈಡ್ ಆಗತ್ತೆ ಅನ್ನುವಂಥ ಚರ್ಚೆಗಳೆಲ್ಲ ಆಗಿತ್ತು ಎಲೆಕ್ಷನ್ ಕಣದಲ್ಲಿ. ಇವತ್ತು ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗೋದಕ್ಕಿದೆ. ದಾವಣಗೆರೆ ದಕ್ಷಿಣ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದ್ದಂಥ ಕ್ಷೇತ್ರ, ಕುತೂಹಲಕಾರಿ ಕ್ಷೇತ್ರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.